ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಬಸ್ಸು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನಗಳಿಗೆ ಕೃಷಿ ಮಾಡಬೇಕು ಮತ್ತು ತೋಟಗಾರಿಕೆ ಮಾಡಬೇಕು, ಅದರಲ್ಲೂ ಅಡಿಕೆ ತೋಟ, ಕೆಲವರಿಗೆ ಹಣ್ಣುಗಳ ತೋಟ, ಇನ್ನು ಕೆಲವರಿಗೆ ಏಲಕ್ಕಿ ತೋಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಹಾಗೆಯೇ ಲಾಸ್ಟ್ ಟೈಮ್ ನಾನು ಏಲಕ್ಕಿಗಳನ್ನ ತಂದು ನೆಟ್ಟಿದ್ದೆ, ಅದ್ರ ವಿಡಿಯೋ ಕೂಡ ನಾನು ಮಾಡಿ ವಿಡಿಯೋದಲ್ಲಿ ತೋರಿಸಿದೆ. ಹಾಗೆಯೇ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಏಲಕ್ಕಿ ಗಿಡಗಳು ಎಲ್ಲಿ ಸಿಗ್ತವೆ ಮತ್ತು ಎಷ್ಟು ಸಿಗ್ತವೆ ಅಂತ. ನಾನು ಈ ವಿಡಿಯೋದಲ್ಲಿ ಏಲಕ್ಕಿ ಗಿಡಗಳು ಎಲ್ಲಿ ಸಿಗ್ತವೆ, ಎಷ್ಟು ಸಿಗ್ತವೆ, ಹಾಗೆ ಅದನ್ನು ನೆಡಲಿಕ್ಕೆ ಸರಿಯಾದ ಸಮಯ ಯಾವುದು ಅಂತ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಮಿಸ್ಟರ್ ಬಸ್ಸು ಆಲ್ ಇನ್ ಒನ್ ವರ್ಲ್ಡ್ ಅಂತ ಚಾನಲ್ನ ಟೈಪ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಈ ತೋಟ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇವಾಗ ಸರಿಯಾದ ಸಮಯ, ಯಾಕೆಂದರೆ ಸೆಪ್ಟೆಂಬರಿಂದ ನವೆಂಬರ್ ತನಕ ಏಲಕ್ಕಿ ಗಿಡಗಳು ಸಿಗ್ತವೆ. ಅವರು ಇವಾಗ ಹೋಗಿ ಏಲಕ್ಕಿ ಗಿಡಗಳನ್ನ ತಂದು ನೆಟ್ಟು ತೋಟ ಮಾಡ್ಬೋದು. ನಾನು ಈ ವಿಡಿಯೋ ಮಾಡಕ್ ಹೊರಟಿರೋದು ಯಾಕಪ್ಪ ಅಂದ್ರೆ, ನಾನು ಲಾಸ್ಟ್ ಟೈಮ್ ತಂದಿದ್ದು ಸೋಮವಾರಪೇಟೆಯಲ್ಲಿ. ಅವ್ರು ಇವಾಗ ನನಗೆ ಕಾಲ್ ಮಾಡಿದ್ರು, ಏಲಕ್ಕಿ ಗಿಡಗಳು ರೆಡಿ ಇವೆ, ಯಾರಿಗಾರು ಬೇಕು ಅಂದ್ರೆ ಹೇಳು ಅಂತ. ಹಾಗಾಗಿ ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಏಲಕ್ಕಿ ಗಿಡಗಳನ್ನ ತಂದಿದ್ದು ಸೋಮವಾರಪೇಟೆ ಹತ್ರ ಒಂದು ಹಳ್ಳಿಲಿ. ಅಲ್ಲಿ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಏಲಕ್ಕಿ ಗಿಡಗಳನ್ನ ತಂದಿದೆ. ನನಗೆ 110 ರೂಪಾಯಿ ಬಿದ್ದಿತ್ತು ಒಂದು ಏಲಕ್ಕಿ ಗಿಡಕ್ಕೆ. ಇವಾಗ ನಾನು ನೆಟ್ಟಿದಂತ ಗಿಡಗಳಲ್ಲಿ ಕಾಯಿ ಬಿಡ್ತಿದೆ, ಆದ್ರೆ ನಾನು ಗಿಡಗಳನ್ನ ಕೊಡಕ್ಕಾಗಲ್ಲ. ಆ ಗಿಡಗಳು ಹೇಗಿವೆ ಅಂತ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿರೋ ಅಂಥದ್ದು ನಾನು ತಂದಿಟ್ಟಿರೋ ಗಿಡಗಳು ನಲ್ಯಾಣಿ ಗ್ರೀನ್ ಗೋಲ್ಡು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮತ್ತು ಮಾರ್ಕೆಟಲ್ಲೂ ತುಂಬ ಚೆನ್ನಾಗಿ ಬೆಲೆ ಇದೆ ಅಂತ ಹೇಳಿದ್ದಾರೆ. ನಮಗಂತೂ ಗೊತ್ತಿಲ್ಲ. ಇವಾಗ ನೋಡಿ ನಾನು ನೆಟ್ಟಿರೋಂಥ ಗಿಡ ಇದು. ಇವಾಗ ಇದು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ ಕಾಯಿಗಳು ನಿಮಗೆ ಕಾಣಿಸ್ತಾವೆ. ಇವಾಗ ಇದನ್ನ ಲಾಸ್ಟ್ ಟೈಮ್ ನೆಟ್ಟಿದ್ದು, ಇವಾಗ ಸೆಪ್ಟೆಂಬರು, ಈಗವಾಗ ಕರೆಕ್ಟಾಗಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ ಇದು. ಕೆಲವು ಗಿಡಗಳಲ್ಲಿ ಕಾಯಿ ಬಿಟ್ಟಿಲ್ಲ, ಆದರೆ ತುಂಬ ಗಿಡಗಳಲ್ಲಿ ಕಾಯಿ ಬಿಟ್ಟಿದೆ ಚೆನ್ನಾಗಿ. ನೋಡೋದ್ರಲ್ಲ ಇವಾಗ ನಾನು ನೆಟ್ಟಿದಂಥ ಗಿಡಗಳಲ್ಲಿ ಯಾವ ರೀತಿ ಕಾಯಿ ಬಿಟ್ಟಿದೆ ಅಂತ. ಚೆನ್ನಾಗಿ ಬಿಟ್ಟಿದೆ. ನಾವು ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಕಾಯಿ ಬಿಡುತ್ತೆ, ಆದರೆ ನಾವು ಅಷ್ಟಾಗಿ ಕೆಲಸ ಮಾಡಿಲ್ಲ. ಆಗ ನೆಡ ಅಂತವ್ರಿಗೆ ಸುಲಭ ಆಗಲಿ ಅಂತ ಈ ವಿಡಿಯೋನ ಮಾಡ್ಕೊಡ್ತಿರೋದು. ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಅಂತ ನಂಬರ್ಗೆ ಕಾಲ್ ಮಾಡಿ. ಅವ್ರ ಹೆಸರು ಧನುಷ್ ಅಂತ. ನಾನು ತಂದಿದ್ದು ಸೋಮವಾರಪೇಟೆಯಲ್ಲಿ. ನನಗೆ ಗಿಡ ಸಿಕ್ಕಿದ್ದು, ಒಂದು ಗಿಡ 110 ರೂಪಾಯಿ ಸಿಕ್ಕಿದ್ದು. ನೀವು ಹೋಗಿ ನಿಮ್ಗೂ ಏನಾದ್ರು ಬೇಕು ಅಂದರೆ, ನಮ್ಮ ಸುತ್ತಮುತ್ತ ಇರೋರು ಬೇಕು ಅಂದರೆ ಸೋಮವಾರಪೇಟೆಗೆ ಹೋಗಿ ಧನು ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಹತ್ರ ಇವಾಗಲೇ ಗಿಡಗಳು ರೆಡಿ ಇದಾವಂತೆ, ಕೊಡ್ತೀನಿ ಅಂತ ಹೇಳಿದರು. ಹತ್ರ ಹೋದರೆ ಚೆನ್ನಾಗಿ ಕೊಡ್ತಾರೆ ಗಿಡಗಳನ್ನ, ಏನು ಲಾಸ್ ಆಗಲ್ಲ ಅವ್ರ ಹತ್ರ ಹೋದರೆ. ಆದರೆ ಬೆಳೆಯೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೋಗಿ ಗಿಡಗಳನ್ನ ತಂದು ಚೆನ್ನಾಗಿ ಬೆಳೀರಿ, ಮತ್ತು ಕೃಷಿಯಲ್ಲಿ ಒಳ್ಳೆ ಲಾಭನ ಗಳಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿಂದ ಸೋಮವಾರಪೇಟೆ 60 ಕಿಲೋಮೀಟರ್ ಇದೆ, ಆದರೆ ಅವರು ಡೆಲಿವರಿ ಕೊಡಲ್ಲ, ನಾವೇ ಹೋಗಿ ತಗೊಂಬರ್ಬೇಕು. ಸೋಮವಾರಪೇಟೆಯಿಂದ ತುಂಬ ದೂರ ಇರೋರು, ನನಗೆ ಬರೋಕ್ಕಾಗಲ್ಲ ಅನ್ನೋರು, ನಿಮ್ಮ ಅಕ್ಕಪಕ್ಕದಲ್ಲಿರೋ ಅಂಥ ನರ್ಸರಿಗಳಿಗೆ ಹೋಗಿ ಕೇಳಿಕೊಂಡು ನಲ್ಯಾಣಿ ಗ್ರೀನ್ ಗೋಲ್ಡನ್ನ ಏಲಕ್ಕಿ ಗಿಡಗಳನ್ನ ನೀವು ಬೇಕಾದ್ರೆ ಆರ್ಡರ್ ಕೊಟ್ಟರೆ ಅವರು ತರಿಸ್ಕೊಡ್ತಾರೆ. ಆದರೆ ನಿಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. ನಾವು ರೈತರ ಹತ್ರನೇ ಹೋಗಿ ತೋಟಕ್ಕೆ ಹೋಗಿ ವಿಸಿಟ್ ಮಾಡಿ ತಗೊಂಡು ಬಂದರೆ ನಮಗೆ ಗಿಡಗಳು ಚೆನ್ನಾಗಿ ಸಿಗುತ್ತೆ. ಯಾಕೆಂದರೆ ಒಂದು ಬೊಡ್ಡಲ್ಲಿ 2 ಗಿಡಗಳು ಮತ್ತು 2 ಮೊಳಕೆಗಳಿರೋ ಅಂಥದ್ದನ್ನ ಗಿಡಗಳನ್ನ ನಮ್ಗೆ ಕೊಡ್ತಾರೆ. ಆದರೆ ನರ್ಸರಿಲಿ ಆ ಥರ ಇರಲ್ಲ, ಒಂದೇ ಒಂದು ಗಿಡ ಇರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಏನಾದರೂ ತಪ್ಪಿದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಇದೇ ಥರದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ